ನಿನ್ನೆ ಮೊನ್ನೆ ಜಾನ್ವರಿ 1 ಹ್ಯಾಪಿ ನ್ಯೂ ಇಯರ್. ಈಗಾಗಲೇ ಜಾನ್ವರಿ 31 ವರ್ಷದಲ್ಲಿನ 12 ತಿಂಗಳಲ್ಲಿ 1 ತಿಂಗಳು ಮುಗಿದೇ ಹೋಯಿತು. ಇದೇ ರೀತಿ 11 ಸಾರಿ ಆದರೆ ಈ ವರ್ಷದ ಕಥೆನೂ ಅಷ್ಟೇ ಮುಗಿದೇ ಹೋಗುತ್ತೆ. ಡಿಸೆಂಬರ್ 31 ಹ್ಯಾಪಿ ನ್ಯೂ ಇಯರ್, ಜಾನ್ವರಿ 1 ಮತ್ತೊಮ್ಮೆ ಬಂದೇ ಬಿಡುತ್ತೆ. ಓಡುವ ಈ ಕಾಲದ ಜೊತೆ ನಾವು ಓಡಲಿಲ್ಲ ಅಂದರೆ, ಅಂದುಕೊಂಡ ಕೆಲಸಗಳನ್ನು ಅಂದಂದೇ ಮಾಡಿ ಮುಗಿಸಲಿಲ್ಲ ಅಂದರೆ ಈ ವರ್ಷವೂ ಮುಗಿದೇ ಹೋಗುತ್ತೆ. ಇದೇ ರೀತಿ ಹಲವಾರು ವರ್ಷಗಳ ಪುನರಾವರ್ತನೆ, ಕೊನೆಗೆ ಆ ದಿವಸನೂ ಬಂದೇ ಬಿಡುತ್ತೆ. ಸೆಂಡ್ ಆಫ್ ಡೇ, ಕ್ಯಾಪಿಟಲ್ ಲೆಟರ್ಸ್ನಲ್ಲಿ RIP, ರೆಸ್ಟ್ ಇನ್ ಪೀಸ್, ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೊಮ್ಮೆ ಹುಟ್ಟಿ ಬಾ ಗೆಳೆಯ, ದುಃಖ ತೃಪ್ತರು, ಕುಟುಂಬದವರು ಮತ್ತು ಬಂಧು ಮಿತ್ರರು ಇತ್ಯಾದಿ ಇತ್ಯಾದಿ. ಒಂದಿಡೀ ಜೀವಮಾನ ಇದೇ ರೀತಿ ವ್ಯರ್ಥವಾಗಿ ಕಳೆದು ಹೋಗುತ್ತೆ, ಉರುಳಿ ಹೋಗುತ್ತೆ. ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ವಿಡಿಯೋಸು, ಫೇಸ್ಬುಕ್ಕು, ಸೀರಿಯಲ್ಲು, ಬಿಗ್ ಬಾಸು, ಮೊಬೈಲ್ ಸ್ಕ್ರೀನು, ಉಜ್ಜಿ ಬೆರಳು ಸೌದಿರುತ್ತೆ, ಕಾಲ ಸರಿದು ಹೋಗಿರುತ್ತೆ, ಆಯಸ್ಸು ಮುಗಿದೇ ಹೋಗುತ್ತೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೂ ಅಪಮಾನ, ಹುಟ್ಟಿಗೆ ಕಾರಣರಾದ ಅಪ್ಪ ಅಮ್ಮನಿಗೂ ಅವಮಾನ. ಹುಟ್ಟು ಸಾವಿನ ನಡುವಿನ ಜೀವನ ಏನಾದರೂ ಸ್ವಲ್ಪ ಮಾಡಬೇಕಲ್ವ. ಈ ಜೀವನದ ಮೂಲ ಆ ಜೀವಂತಿಕೆ. ಆ ಜೀವ ಶಿವ ಅಂತ ದೇಹ ಬಿಟ್ಟ ನಂತರ ಈ ದೇಹ ಶವ ಅಷ್ಟೇ. ಈ ಜೀವ ಶವವಾಗುವುದಕ್ಕೆ ಮುಂಚೆ ಜೀವನದ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳೋಣ. ನಮ್ಮ ಸುತ್ತಮುತ್ತಲ ಜಗತ್ತನ್ನು ಒಂದಿಷ್ಟು ಸುಂದರಗೊಳಿಸೋಣ. ಸುತ್ತಮುತ್ತಲಿನವರಿಗೆ ಒಂದಿಷ್ಟಾದರೂ ಒಳಿತನ್ನು ಮಾಡೋಣ. ಸುತ್ತಮುತ್ತಲ ಜಗತ್ತು ಒಂದಿಷ್ಟಾದರೂ ಸುಂದರವಾದರೆ ಅದೇ ಸಾರ್ಥಕತೆ. ಆ ಸಾರ್ಥಕತೆಗಾಗಿ ಕ್ಷಣ ಕ್ಷಣವೂ ದುಡಿಯೋಣ, ಸಮಯವನ್ನು ಸದುಪಯೋಗಪಡಿಸಿಕೊಳ್ಳೋಣ.